ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಯಾರು ರಾಗರಕ್ತರಾಗಿರುವರೋ ಅವರು ಜೇಡರ ಉಳುವು ತನ್ನ ಬಲೆಗೆ ತಾನೇ ಬೀಳುವಂತೆ ತಾವೇ ಮಾಡಿರುವ ಈ ಸೂತ್ರದ ಒನಲಿನಲ್ಲಿ ಇಳಿಯ ಬೀಳುವವರು. ಇದನ್ನು ನಿರಪೇಕ್ಷರಾದ ಧೀರರು ಕತ್ತರಿಸಿ ದುಃಖವನ್ನೆಲ್ಲ ಬಿಟ್ಟು ಪರಿವ್ರಜಕರಾಗುತ್ತಾರೆ. ಇದನ್ನೇ ದೃಢವಾದ ಸಂಬಂಧವೆಂದು ತಿಳಿದವರು ಕರೆಯುತ್ತಾರೆ. ಇದು ಹಿಡಿದೆಳೆಯುವುದು, ಸಡಿಲವಾಗಿರುವುದಾದರೂ ಬಿಡಿಸಿಕೊಳ್ಳುವುದಕ್ಕೆ ಆಗದು. ಆಸೆ ಇಲ್ಲದವರು ಇದನ್ನು ಕೂಡ ಕತ್ತರಿಸಿ ಕಾಮಸುಖವನ್ನು ಬಿಟ್ಟು ಪರಿವ್ರಜಕರಾಗುತ್ತಾರೆ. ಮುಂದಿನದನ್ನು ಬಿಡು, ಇಂದಿನದನ್ನು ಬಿಡು, ನಡುವೆ ಇರುವುದನ್ನು ಬಿಡು, ಭವದ ದೂರದ ದಡವನ್ನು ಕಂಡುಕೋ. ಎಲ್ಲಿಯೂ ತೃಷೆಯಿಂದ ಮುಕ್ತನಾದರೆ ಜನ್ಮವನ್ನು ಮುಪ್ಪನ್ನು ಮತ್ತೆ ಪಡೆಯದೇ ಇರುವೆ. ಯಾವ ಜಂತುವು ಸಂದೇಹದಿಂದ ತಳಮಳಗುಟ್ಟುತ್ತಿರುವುದೋ, ತೀವ್ರ ರಾಗ ಉಳ್ಳವನಾಗಿ ಶುಭಾನುಪಾಶ್ಯನಾಗಿರುವುದು, ಸುಖದ ಬೆನ್ನು ಹತ್ತಿದೆಯೋ ತೃಷ್ಣೆಯು ಮತ್ತೆ ಹೆಚ್ಚುವುದು, ಗಟ್ಟಿಗೊಳಿಸುವುದು. ಸಂದೇಹವನ್ನು ಶಾಂತಿಗೊಳಿಸುವುದರಲ್ಲಿ ಯಾರು ನಿರತನಾಗಿರುವನೋ, ಯಾವಾಗಲೂ ಸಂಸ್ಕೃತಿ ಉಳ್ಳವನಾಗಿ ಅಶುಭ ಭಾವನೆಯನ್ನೇ ಮಾಡುತ್ತಿರುವನೋ ಅವನೇ ಮಾರಬಂಧನವನ್ನು ಕತ್ತರಿಸುವನು, ಅವನೇ ಅದನ್ನು ಕೊನೆಗಾಣಿಸುತ್ತಾನೆ. ಯಾವನು ನಿಷ್ಠೆಯನ್ನು ಹೊಂದಿರುವನೋ, ಅಂಜದೆ ಇರುವನೋ, ತೃಷೆಯನ್ನು ಕಳೆದುಕೊಂಡು ಅಂಗನಿಲ್ಲದೆ ಇರುವನು, ಅವನು ಸಂಸಾರದ ಮುಳ್ಳುಗಳನ್ನು ಕಿತ್ತು ಹಾಕುವನು. ಅವನ ಪಾಲಿಗೆ ಇದೇ ಕೊನೆಯ ಕ್ಷಣ. ಯಾರು ತೃಷೆಯನ್ನು ಹೋಗಲಾಡಿಸಿಕೊಂಡು ವಿಷಯವನ್ನು ಸ್ವೀಕರಿಸದೆ ತತ್ವವನ್ನು ನಿರ್ವಚನ ಮಾಡಿ ಬಿಡಿಸಿ ಹೇಳುವುದರಲ್ಲಿ ನಿಪುಣನಾಗಿ ಅಕ್ಷರಗಳ ಪುಟಗಳನ್ನು ಪೂರ್ವಪರ ಸಂಬಂಧವನ್ನು ಬಲ್ಲವನಾಗಿರುವನು, ಅವನಿಗೆ ಅಂತಿಮ ಶರೀರಿ, ಆತ ಮಹಾಪ್ರಜ್ಞನು ಎನಿಸುವನು. ನಾನು ರಾಗದಿ ಸರ್ವವನ್ನು ತಿರಸ್ಕರಿಸುವವನು, ಸರ್ವವನ್ನು ಬಲ್ಲವನು ಆಗಿರುವೆ, ಸರ್ವ ಧರ್ಮಗಳಿಂದಲೂ ಅಲಿಪ್ತನಾಗಿರುವೆನು, ಎಲ್ಲವನ್ನೂ ಬಿಟ್ಟಿರುವೆನು, ತೃಷೆಯನ್ನು ನಾಶಗೊಳಿಸಿಕೊಂಡು ಮುಕ್ತನಾಗಿರುವೆನು. ಯಾರನ್ನು ಗುರುವೆಂದು ತೋರಿಸಲಿ, ಎಲ್ಲ ದಾನವನ್ನು ಧರ್ಮದಾನವು ಗೆಲ್ಲುವುದು, ಎಲ್ಲ ರಸವನ್ನು ಧರ್ಮರಸವು ಗೆಲ್ಲುವುದು, ಎಲ್ಲದರ ಪ್ರೀತಿಯನ್ನು ಧರ್ಮ ಪ್ರೀತಿಯು ಗೆಲ್ಲುವುದು. ತೃಷ್ಣೆಯ ನಾಶವು ಎಲ್ಲ ದುಃಖವನ್ನು ಗೆಲ್ಲುವುದು. ಸಂಸಾರದ ಆಚೆಯ ದಡವನ್ನು ಹುಡುಕದೆ ಇರುವನಾದರೆ ಅಂಥ ದುರ್ಬುದ್ಧಿಯನ್ನು ಭೋಗಗಳು ಹಾಳು ಮಾಡುವವು. ಭೋಗಗಳ ತೃಷೆಯಿಂದ ಬುದ್ಧಿಹೀನನು ಮತ್ತೊಬ್ಬರು ಹೇಗೋ ಹಾಗೆ ತನ್ನನ್ನು ತಾನೇ ಹಾಳು ಮಾಡಿಕೊಳ್ಳುವನು. ಹೊಲಗಳಲ್ಲಿ ಹುಲ್ಲು ಬೆಳೆಯುವುದು ದೋಷ, ಈ ಪ್ರಜೆಗಳಲ್ಲಿ ರಾಗವಿರುವುದು ದೋಷ. ಆದ್ದರಿಂದ ರಾಗವಿಲ್ಲದವರಿಗೆ ಕೊಟ್ಟರೆ ಮಹಾಫಲವಾಗುವುದು. ಹೊಲಗಳಲ್ಲಿ ಹುಲ್ಲು ಬೆಳೆಯುವುದು ದೋಷ, ಈ ಪ್ರಜೆಗಳಲ್ಲಿ ದೋಷವಿರುವುದು ದೋಷ. ಆದ್ದರಿಂದಲೇ ದೋಷವಿಲ್ಲದವರಿಗೆ ಕೊಟ್ಟರೆ ಮಹಾಫಲವಾಗುವುದು. ಹೊಲಗಳಲ್ಲಿ ಹುಲ್ಲು ಬೆಳೆಯುವುದು ದೋಷ, ಈ ಜನರಲ್ಲಿ ಮೋಹವಿರುವುದು ದೋಷ. ಆದ್ದರಿಂದಲೇ ಮೋಹವಿಲ್ಲದವರಿಗೆ ಕೊಟ್ಟರೆ ಹೆಚ್ಚಿನ ಫಲವಾಗುವುದು. ಹೊಲಗಳಲ್ಲಿ ಹುಲ್ಲು ಬೆಳೆಯುವುದು ದೋಷ, ಈ ಜನರಲ್ಲಿ ಇಚ್ಛೆ ಇರುವುದು ದೋಷ. ಆದ್ದರಿಂದಲೇ ಇಚ್ಛೆ ಇಲ್ಲದವರಿಗೆ ಕೊಟ್ಟರೆ ಹೆಚ್ಚಿನ ಫಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.